ಈ ಚಿಕ್ಕ ಕ್ರೆಡಿಟ್ ಕಾರ್ಡ್ ನೋಡಿ ಹೆದರ್ಕೊಳ್ಳೋರು ಇದ್ದಾರೆ, ಅದೇ ಈ ಚಿಕ್ಕ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಚೆನ್ನಾಗಿ ಬೆಳೆದವರು ಇದ್ದಾರೆ. ನಿಜವಾಗ್ಲೂ ಕ್ರೆಡಿಟ್ ಕಾರ್ಡ್ ಲಾಭನಾ ನಷ್ಟನಾ, ಅದೇ ಈ ವಿಡಿಯೋ ನಾವು ನೋಡ್ತಿರೋದು. ಸೊ ದಿಸ್ ಇಸ್ ದೀಪಕ್ ಕುಮಾರ್, ಕೋ ಫೌಂಡರ್ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಕ್ರೆಡಿಟ್ ಕಾರ್ಡ್, ಈ ಒಂದು ಚಿಕ್ಕ ಕಾರ್ಡ್ನ ಅದನ್ನ ಚೆನ್ನಾಗಿ ಯೂಸ್ ಮಾಡೋರು ಇದ್ದಾರೆ, ಅದನ್ನ ಯೂಸ್ ಮಾಡಕ್ ಗೊತ್ತಿಲ್ಲದೆ ಹಾಳಾಗೋದವರು ಇದ್ದಾರೆ. ಈ ವಿಡಿಯೋ ನಾವ್ ಏನ್ ನೋಡ್ತೀವಿ ಅಂದ್ರೆ ಕ್ರೆಡಿಟ್ ಕಾರ್ಡ್ಸ್ ನ ಹೇಗೆ ಕರೆಕ್ಟಾಗಿ ಯೂಸ್ ಮಾಡಬೇಕು, ಅದರ ಅಡ್ವಾಂಟೇಜಸ್ ಏನು, ಅದರ ಡಿಸ್ಅಡ್ವಾಂಟೇಜಸ್ ಏನು, ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತೀವಿ. ಫಸ್ಟ್ ಅದನ್ನ ನಾವು ನೋಡಿದಾಗ ಕ್ರೆಡಿಟ್ ಕಾರ್ಡ್ ಏನು ಅಂತ ನೋಡೋಣ. ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನಿಲ್ಲ, ಬ್ಯಾಂಕ್ ನಿಮಗೊಂದು ಲೋನ್ ಕೊಡ್ತಾರೆ, ಏನು ಅಂದ್ರೆ ಒಂದು ಕಾರ್ಡ್ ತರ ಕೊಡ್ತಾರೆ. ಅದನ್ನ ಏನ್ ಬೇಸಿಸ್ ಅಲ್ಲಿ ಕೊಡ್ತಾರೆ ಅಂದ್ರೆ, ಬಿಸ್ನೆಸ್ ಪರ್ಸನ್ ಆಗಿದ್ರೆ ನೀವು ಎಷ್ಟು ಟರ್ನ್ ಓವರ್ ಮಾಡ್ತೀರಾ, ಎಷ್ಟು ಸಂಪಾದನೆ ಮಾಡ್ತೀರಾ, ಅದಕ್ಕೆ ಕರೆಕ್ಟ್ ಆಗಿ ನಿಮ್ಗೊಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ ಏನ್ ಮಾಡ್ಬೋದು ಅಂದ್ರೆ, ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಆ ಕಾರ್ಡ್ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಡೆಬಿಟ್ ಕಾರ್ಡ್ ತರಾನೇ. ಅದೇ ಡೆಬಿಟ್ ಕಾರ್ಡ್ ನೋಡಿದ್ರೆ ಅದು ನಿಮಗೆ ಬ್ಯಾಂಕ್ ಅಕೌಂಟ್ ಜೊತೆ ಕನೆಕ್ಟ್ ಆಗಿರುತ್ತೆ. ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟೇ ತೆಗಿಯಕ್ಕಾಗೋದು. ನೀವೇನ್ ಮಾಡ್ತೀರಾ, ನೀವು ಯಾರಿಗಾದ್ರೂ ಪೇ ಮಾಡ್ಬೇಕಂದ್ರೆ ಡೆಬಿಟ್ ಕಾರ್ಡ್ ಇಂದ ನಿಮ್ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಹೋಗುತ್ತೆ. ಆದ್ರೆ ಕ್ರೆಡಿಟ್ ಕಾರ್ಡ್ ಹಂಗಲ್ಲ, ಅದು ಒಂದು ಕಾರ್ಡೇ. ನೀವು ಒಬ್ರಿಗೆ ಪೇ ಮಾಡ್ತಿದ್ದೀರಾ ಅಂದ್ರೆ ನಿಮಗ್ ಬದಲು ಬ್ಯಾಂಕ್ ಅವ್ರಿಗೆ ಪೇ ಮಾಡ್ಬಿಡ್ತಾರೆ. ಅದನ್ನ ನೀವು ಏನ್ ಮಾಡೋ ತರ ಇರುತ್ತೆ, ಆ ದುಡ್ಡನ್ನ ಆಮೇಲೆ ನೀವು ಬ್ಯಾಂಕ್ಗೆ ಕೊಡೋ ತರ ಇರುತ್ತೆ. ಅದೊಂದು ಸಾಲನೇ, ಚಿಕ್ಕ ಸಾಲ ತರ. ಅದನ್ನೇ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತೀವಿ. ಇವಾಗ ಕ್ರೆಡಿಟ್ ಕಾರ್ಡ್ ನೋಡಿದ್ರೆ ಬೇರೆ ಲೋನ್ಗಳ ತರಾನೇ. ಇವಾಗ ಹೌಸ್ ಲೋನ್ ತಗೊಂಡ್ರೆ ಸಿಂಪಲ್, ಒಂದು ಹೌಸ್ ಲೋನ್ ತಗೊಂಡ್ರೆ, ಮನೆ ತಗೊಂಡ್ರೆ ಅದಕ್ಕೊಂದು ಲೋನ್ ಕೊಟ್ಟರು ನೀವು ಏನ್ ಮಾಡ್ತೀರಾ, EMI ಮಂತ್ಲಿ ಪೇ ಮಾಡ್ತೀರಾ. ಅದೊಂದು ಪರ್ಪಸ್ ಇದೆ. ಇಲ್ಲ ನೀವು ಒಂದು ಎಜುಕೇಶನ್ಗೆ ಒಂದು ಲೋನ್ ತಗೊಂತೀರಾ, ಅದು ಒಂದು ಪರ್ಪಸ್ ಇದೆ, ಅದಕ್ಕೋಸ್ಕರ ತಗೊಂತೀರಾ, ಅದೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಈ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿರೋರು ಮಾತ್ರ ಏನು ಅಂದ್ರೆ, ಸಮ್ಟೈಮ್ಸ್ ಆ ಕ್ರೆಡಿಟ್ ಕಾರ್ಡ್ ಬಂದು ಅವ್ರಿಗೆ ಪರ್ಪಸ್ಸೇ ಇಲ್ಲದೆ ತಗೊಳ್ಳೋ ತರ ಮಾಡ್ಬಿಡುತ್ತೆ. ಏನಂದ್ರೆ ಒಂದು ಇಲ್ಯೂಷನ್ ಅಂತಾರೆ, ಏನಂದ್ರೆ ಒಂದು ಮಾಯೆ ತರ. ಅದು ಯಾವ್ದಕ್ಕೆ ಅಂತ ಗೊತ್ತಿಲ್ದೇನೆ ನಮ್ಮ ಹತ್ರ ದುಡ್ಡಿದೆ, ಅವಾಗ ನಾವೇನ್ ಮಾಡ್ಬೇಕು, ಸುಮ್ಮನೆ ಹೋಗಿ ತಗೊಳಕ್ ಶುರು ಮಾಡ್ಬೇಕು ಅಂತ ನಾವು ತಗೊಳಕ್ ಶುರು ಮಾಡ್ಬಿಡ್ತಾರೆ. ಅವಾಗ ಒಂದೇ ಒಂದು ನೀವು ಅರ್ಥ ಮಾಡ್ಕೊಬೇಕು, ಕ್ರೆಡಿಟ್ ಕಾರ್ಡ್ ಅಲ್ಲಿ ದುಡ್ಡು ತೋರಿಸ್ತಾ ಇದೆ ಅಂದ್ರೆ ಅದು ನಿಮ್ ದುಡ್ಡಲ್ಲ, ಅದು ಬ್ಯಾಂಕ್ ದುಡ್ಡು. ನೀವು ಆ ಕ್ಯಾಶ್ ಅದ್ರಲ್ಲಿ ವಿಡ್ರಾ ಮಾಡಿದ್ರಿ, ಇಲ್ಲ ಅದ್ರಲ್ಲಿ ಪೇ ಮಾಡ್ತೀರಾ ಅಂದ್ರೆ ಅದು ಬ್ಯಾಂಕ್ ಇಂದ ಕಾಸು ಬರ್ತಾ ಇರೋದು, ನಿಮ್ ದುಡ್ಡಲ್ಲ. ಏನು ಅಂದ್ರೆ ಈ ಇಲ್ಯೂಷನ್ ಅಂತ ಹೇಳ್ತೀವಿ, ನಮ್ ದುಡ್ಡು ತರಾನೇ ನಮ್ಮನ್ನ ಏಮಾರಿಸಿ ತುಂಬಾ ಖರ್ಚು ಮಾಡ್ಸತ್ತೆ. ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇದೊಂದು ಡಿಸ್ಅಡ್ವಾಂಟೇಜ್ ಇದೆ. ಏನು ಅಂದ್ರೆ, ನಾವ್ ಇವಾಗ ನಾರ್ಮಲ್ ಆಗಿ ನಿಮ್ಮ ಫೋನ್ ರಿಪೇರ್ ಆಯ್ತು ಅನ್ಕೊಳ್ಳಿ, ಅವಾಗ ನೀವೇನ್ ಮಾಡ್ತೀವಿ, ಅದು ರಿಪೇರಿ ಕೊಡ್ತೀವಿ. ಅದೇ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇತ್ತು ಅಂದ್ರೆ, ನಿಮ್ಮ ಮೊಬೈಲ್ ರಿಪೇರ್ ಆಯ್ತು ಅಂದ್ರೆ ನಮ್ಗೆ ಏನ್ ಅನ್ಸತ್ತೆ, ಆ ಕ್ರೆಡಿಟ್ ಕಾರ್ಡ್ ಅಲ್ಲಿ 20,000 ರೂಪಾಯಿ ಇದೆ, ನಾವ್ ಯಾಕೆ ರಿಪೇರ್ ಮಾಡ್ಬೇಕು, ಇನ್ನೊಂದು ಫೋನೇ ತಗೊಂಡ್ಬಿಡೋಣ. ಅರ್ಥ ಆಗ್ತಿದ್ಯಾ? ಏನು ಅಂದ್ರೆ ನಮಗೆ ಬೇಕಾಗಿಲ್ದಿರೋ ವಸ್ತುಗಳನ್ನ ತಗೊಳ್ಳೋ ತರ ಮಾಡುತ್ತೆ. ಅದಕ್ಕೆ ಈ ಕ್ರೆಡಿಟ್ ಕಾರ್ಡ್ ಅನ್ನು ತುಂಬಾ ಡೇಂಜರಸ್ ಅಂತೀವಿ. ಇದೊಂದು ಕ್ವಿಕ್ ಸ್ಯಾಂಡ್ ತರ, ಇದ್ರಲ್ಲಿ ಸಿಕ್ಕಾಕೊಂಡ್ರೆ ಇದರಿಂದ ಆಚೆ ಬರೋದು ತುಂಬಾ ಕಷ್ಟ. ಅದಕ್ಕೆ ನಾವ್ ಏನ್ ಮಾಡಿದೀವಿ, ಆಲ್ರೆಡಿ ಗುಡ್ ಡೆಟ್ ಬ್ಯಾಡ್ ಡೆಟ್ ಅಲ್ಲಿ ಹಾಕಿದೀವಿ, ಇದ್ರಲ್ಲಿ ಡೀಟೇಲ್ ಆಗಿ ಹೇಳಿದೀವಿ. ನಾವು ಇದ್ರಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಕ್ರೆಡಿಟ್ ಕಾರ್ಡ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ನೋಡ್ತೀವಿ. ಸೊ ನೆಕ್ಸ್ಟ್ ಫಸ್ಟ್ ಬಂದು ಅಡ್ವಾಂಟೇಜಸ್ ಆಫ್ ದಿ ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ ಅಡ್ವಾಂಟೇಜಸ್ ಏನಿದೆ, ಇವಾಗ ನಮ್ಗೆ ಸಡನ್ ಆಗಿ ಎಮರ್ಜೆನ್ಸಿ ದುಡ್ಡಿಲ್ಲ, ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ, ಅವಾಗ ನೀವೇನ್ ಮಾಡ್ಬೋದು, ಹೋಗಿ ತಗೊಬಹುದು. ಇವಾಗ ಲಾಕ್ ಡೌನ್ ಅಲ್ಲಿ ನೋಡಿದ್ರೆ ತುಂಬಾ ಜನಕ್ಕೆ ಲಾಕ್ ಡೌನ್ ಹಾಕೋವಾಗ ಮಕ್ಕಳೆಲ್ಲ ಮನೇಲಿ ಕುತ್ಕೊಂಡು ಓದೋ ತರ ಆಯ್ತು. ಮೊಬೈಲ್ ಇಲ್ಲ, ಕಾಸು ಬೇರೆ ಇಲ್ಲ. ಅವಾಗ ಏನ್ ಮಾಡಿದ್ರು, ತಕ್ಷಣ ಪೇರೆಂಟ್ಸ್ ಎಲ್ಲ ಏನ್ ಮಾಡೋದು ಗೊತ್ತಿರೋರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿನೇ ಮೊಬೈಲ್ ತಗೊಂಡ್ರು. ಒಳ್ಳೆ ವಿಷಯನೇ. ಅದೇ ಇದ್ರಲ್ಲಿ ಇನ್ನೊಂದು ಏನು ಅಂದ್ರೆ, ಇವಾಗ ನೀವು ಮೊಬೈಲ್ ತಗೊಂಡ್ಬಿಟ್ರಿ ಅಂದ್ರೆ ನೀವು ಬ್ಯಾಂಕ್ ತಕ್ಷಣ ಪೇ ಮಾಡ್ಬೇಕು ಅಂತ ಏನಿಲ್ಲ. ಅವ್ರೇನ್ ಮಾಡ್ತಾರೆ, ನಿಮ್ಗೊಂದು ಇಂಟ್ರೆಸ್ಟ್ ಫ್ರೀ ಟೈಮ್ ಕೊಡ್ತಾರೆ. ಇವಾಗ ಒಂದು 30 ದಿವಸದಿಂದ 45 ದಿವಸ ಇಂಟ್ರೆಸ್ಟ್ ಫ್ರೀ ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ನೀವು ಇಂಟ್ರೆಸ್ಟೇ ಇಲ್ಲದೆ, ನೀವು 20,000 ರೂಪಾಯಿ ತಗೊಂಡ್ರಿ ಅಂದ್ರೆ, ನೀವು 20,000 ರೂಪಾಯಿ ನೀವು ಏನು ಇಂಟ್ರೆಸ್ಟೇ ಇಲ್ಲದೆ ಅಷ್ಟರಲ್ಲಿ ನೀವು ಪೇ ಮಾಡಿಬಿಟ್ರೆ ನಿಮ್ಗೆ ಏನು ಸಮಸ್ಯೆನೇ ಇರಲ್ಲ. ಅದ್ರ ಮೇಲೆ ಹೋಗ್ತಾ ಇಂಟ್ರೆಸ್ಟ್ ಹಾಕ್ತಾರೆ. ಅದೆಲ್ಲ ನಾವು ಆಮೇಲೆ ನೋಡೋಣ. ಸೆಕೆಂಡ್ ಅಡ್ವಾಂಟೇಜ್ ಏನು ಅಂದ್ರೆ, ಯುವರ್ ಕ್ರೆಡಿಟ್ ರೇಟಿಂಗ್ ವಿಲ್ ಇನ್ಕ್ರೀಸ್ ಇಫ್ ಯು ಮೇಕ್ ರೆಗ್ಯುಲರ್ ಪೇಮೆಂಟ್ಸ್. ಏನು ಅಂದ್ರೆ, ಈ ನೀವು ತಗೊಳ್ಳೋ ಒಂದು ವಿಷಯಕ್ಕೆ ನೀವು ರೆಗ್ಯುಲರ್ ಆಗಿ ಒಂದು ವಸ್ತು ತಗೊಂಡು ಅದನ್ನ ಕರೆಕ್ಟಾಗಿ ನೀವು ಪೇಮೆಂಟ್ ಮಾಡಿದ್ರೆ ಕ್ರೆಡಿಟ್ ಸ್ಕೋರ್ ಅಂತ ಹೇಳ್ತಾರೆ. ಅದು ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತಿದೆ ಅನ್ಸುತ್ತೆ. ಕ್ರೆಡಿಟ್ ಸ್ಕೋರ್ ಅಂದ್ರೆ ಏನಿಲ್ಲ, ಒಂದು ನಂಬಿಕೆ ಇಡೋದು. ಬ್ಯಾಂಕ್ ಬಂದು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅದನ್ನ ಕ್ರೆಡಿಟ್ ಸ್ಕೋರ್ ಅಲ್ಲಿ ಕೊಡ್ತಾರೆ. ಯಾಕೆ ಅಂದ್ರೆ, ಇವಾಗ ಯಾರಾದ್ರೂ ಒಬ್ರು ಬಂದು ತುಂಬಾ ಲೋನ್ ತಗೊಂಡು ಪೇನೆ ಮಾಡಿಲ್ಲ ಅನ್ಕೊಳ್ಳಿ, ಆ ಕ್ರೆಡಿಟ್ ಸ್ಕೋರ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ, ಬೇರೆ ಬ್ಯಾಂಕ್ ಅವರೆಲ್ಲ ನಿಮ್ಗೆ ಸಾಲ ಕೊಡ್ತಾರೆ ಅಂದ್ರೆ ಅದನ್ನ ನೋಡ್ತಾರೆ, ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ನೋಡ್ತಾರೆ. ಕಮ್ಮಿ ಆಯ್ತು ಅಂದ್ರೆ ಅವ್ರು ತಕ್ಷಣ ಅರ್ಥ ಮಾಡ್ಕೊಂತಾರೆ, ಓಕೆ ರೆಗ್ಯುಲರ್ ಆಗಿ ಪೇಮೆಂಟ್ ಮಾಡ್ತಿಲ್ಲ. ಅವಾಗ ಏನ್ ಮಾಡ್ತಾರೆ, ನಿಮ್ಗೆ ಅವ್ರು ಸಾಲ ಕೊಡಲ್ಲ. ಬ್ಯಾಂಕ್ ಟು ಬ್ಯಾಂಕ್ ಕಮ್ಯುನಿಕೇಶನ್ ಅಂತ ಇಟ್ಕೊಳ್ಳಿ, ಅದು ಕ್ರೆಡಿಟ್ ಸ್ಕೋರ್ ಇಟ್ಕೊಂಡೇ ನೋಡ್ತಾರೆ. ಇದೇ ನೀವು ರೆಗ್ಯುಲರ್ ಆಗಿ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ನಿಮ್ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗುತ್ತೆ. ನಿಮ್ಗೆ ನಂಬಿಕೆ ಜಾಸ್ತಿ ಆಗೋದ್ರಿಂದ ನಾಳೆನೇ ನಿಮಗೆ ದೊಡ್ಡ ಲೋನ್ ತಗೊಂಡ್ರೇನು ಧೈರ್ಯವಾಗಿ ನಂಬಿ ಕೊಡ್ತಾರೆ. ಈ ಕ್ರೆಡಿಟ್ ಸ್ಕೋರ್ ಅಂದ್ರೆ ಇಂದ ಏನು ಅಂತ ನೋಡಿದ್ರೆ ಇನ್ನೊಂದು ವಿಷಯ ಇದೆ, ಕ್ರೆಡಿಟ್ ಪಾಯಿಂಟ್ಸ್ ಅಂತ ಇದೆ. ಕ್ರೆಡಿಟ್ ಪಾಯಿಂಟ್ಸ್ ಅನ್ನೋದು ಬೇರೆ, ಕ್ರೆಡಿಟ್ ಸ್ಕೋರ್ ಬೇರೆ, ಸಿಬಿಲ್ ಸ್ಕೋರ್ ಬೇರೆ. ಕ್ರೆಡಿಟ್ ಪಾಯಿಂಟ್ಸ್ ಅಂದ್ರೆ ನೀವು ಎಷ್ಟಕ್ಕೆ ತಗೊಂತೀರೋ ಅದಕ್ಕೆ ನಿಮಗೆ ಪಾಯಿಂಟ್ಸ್ ಅಂತ ಒಂದು ಆ್ಯಡ್ ಆಗ್ತಾನೆ ಇರುತ್ತೆ ಹಿಂದ್ಗಡೆ. ಅದು ತುಂಬಾ ಜನಕ್ಕೆ ಯೂಸ್ ಮಾಡಕ್ ಗೊತ್ತಿಲ್ಲ.
ನೀವು ಹಿಂದೆ ಅದು ಆಡ್ ಆಗ್ತಾನೆ ಇರುತ್ತೆ. ಅದಿಟ್ಕೊಂಡು ಏನ್ ಮಾಡಬಹುದು ಅಂದ್ರೆ ತುಂಬಾ ವಸ್ತುಗಳನ್ನ ತಗೊಬಹುದು. ಫಾರ್ ಎಕ್ಸಾಂಪಲ್ ಒಂದು 1000 ಪಾಯಿಂಟ್ಗೆ ಈ ಪ್ರಾಡಕ್ಟ್ ತಗೊಬಹುದು, 20,000ಕ್ಕೆ ನೀವು ಗೋಲ್ಡ್ ತಗೊಬಹುದು. ಈ ತರ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಕರೆಕ್ಟಾಗಿ ಪ್ರಾಪರ್ ಆಗಿ ಯೂಸ್ ಮಾಡಿ ಗೋಲ್ಡ್ ತಗೊಂಡಿರೋರು ನೋಡಿದೀನಿ. ಅದು ಆಮೇಲೆ ಕ್ಯಾಶ್ ಬ್ಯಾಕ್ ತಗೊಂಡಿರೋರು ನೋಡಿದೀನಿ. ಚೆನ್ನಾಗಿ ಯೂಸ್ ಮಾಡ್ತಾರೆ, 6,000 ಕ್ಯಾಶ್ ಬ್ಯಾಕ್ ತಗೊಂತಾರೆ, 5,000 ಕ್ಯಾಶ್ ಬ್ಯಾಕ್ ತಗೊಂಡಿರೋ ನೋಡಿದೀನಿ. ನೆಕ್ಸ್ಟ್ ಅಡ್ವಾಂಟೇಜ್ ಏನು ಅಂದ್ರೆ ಇವಾಗ ಮಿನಿಮಮ್ ಡ್ಯೂ ಅಂತ ಒಂದು ಹೇಳ್ತಾರೆ. ಇವಾಗ ನೀವು ದುಡ್ಡು ತಗೊಂತಾ ಇದೀವಿ, ಆ ದುಡ್ಡನ್ನ ನಾವು 30 to 45 ಡೇಸ್ ಒಳಗೆ ರೀಪೇ ಮಾಡಬೇಕು ಅಂತ ನೋಡಿದ್ವಿ. ಆ ತರ ಒಂದ್ ವೇಳೆ ರೀಪೇ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮಿನಿಮಮ್ ಡ್ಯೂ ಅಂತ ಇರುತ್ತೆ. ಲೆಟ್ಸ್ ಸೇ 20,000 ತಗೊಂತಾ ಇದೀರಾ ಅಂದ್ರೆ ನೀವು ಪೇ ಮಾಡಕ್ ಆಗ್ಲಿಲ್ಲ ಅಂದ್ರೆ ತಿಂಗಳು ಮಿನಿಮಮ್ ಡ್ಯೂ ಮಾತ್ರ ಕಟ್ಟಿ, ಅದು ಮಾತ್ರ ಸಾಕು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಒಂದು 500 rupees or 600 rupees ಹೇಳ್ತಾರೆ, ನೀವು ಅದು ತಿಂಗಳು ಅದು ಮತ್ತೆ ಕಟ್ಕೊಂಡು ಹೋಗ್ತೀರಾ. ಅದೇನಾಗುತ್ತೆ ಅಂದ್ರೆ ತುಂಬಾ ಜನಕ್ಕೆ ದುಡ್ಡಿಲ್ಲ ಅಂದ್ರೆ ಮಿನಿಮಮ್ ಡ್ಯೂನ ಪೇ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ಆ ಮಿನಿಮಮ್ ಡ್ಯೂ ಇಂದಾನೆ ತುಂಬಾ ಜನ ಹಾಳಾಗೋಗಿರೋರು ಇದ್ದಾರೆ. ಅದು ಯಾಕೆ ಹಾಳಾಗೋಗಿದ್ದಾರೆ, ಹೇಗೆ ಹಾಳಾಗೋದ್ರು ಅಂತ ಡಿಸ್ಅಡ್ವಾಂಟೇಜಸ್ ಅಲ್ಲಿ ನೋಡೋಣ. ಇವಾಗ ನೆಕ್ಸ್ಟ್ ನಾವೇನ್ ನೋಡ್ತೀವಿ ಅಂದ್ರೆ ಡಿಸ್ಅಡ್ವಾಂಟೇಜಸ್. ಒಂದು ವಸ್ತುಗೆ ಒಳ್ಳೇದಿದೆ ಅಂದ್ರೆ ಅದಕ್ಕೆ ಕೆಟ್ಟದ್ದು ಇದ್ದೇ ಇರುತ್ತೆ. ಸೊ ಅದ್ರಲ್ಲಿ ಫಸ್ಟ್ ಡಿಸ್ಅಡ್ವಾಂಟೇಜ್ ಏನು ಅಂತ ನೋಡಿದ್ರೆ ಎಕ್ಸ್ಟ್ರೀಮ್ಲಿ ಹೈ ಇಂಟ್ರೆಸ್ಟ್ ರೇಟ್ಸ್. ಯಾಕೆ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಇದೆ ಅಂದ್ರೆ ಇವಾಗ ನೀವು ಹೋಮ್ ಲೋನ್ ತಗೊಂಡ್ರೆ ಇನ್ ಕೇಸ್ ನೀವು ಆ ಲೋನ್ ಕಟ್ಟಕ್ಕಾಗಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಮನೇನ ತಗೊಂಡ್ಬಿಡ್ತಾರೆ. ಇಲ್ಲ ನೀವು ಒಂದು ಕಾರ್ ಇದೆ, ಕಾರ್ ಅದು ಇಟ್ಕೊಂಡು ಲೋನ್ ತಗೊಂಡಿದ್ರೆ ಅದು ಕಟ್ಟಕ್ಕಾಗಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಕಾರ್ ತಗೊಂಡು ಹೋಗ್ತಾರೆ. ಆದ್ರೆ ಇದ್ರಲ್ಲಿ ನೋಡಿದ್ರೆ ನಿಮ್ಮನ್ನ ಯಾವ್ದನ್ನು ನಂಬಿ ಕೊಟ್ಟಿಲ್ಲ, ನಿಮ್ಗೆ ಯಾವ್ದೋ ಒಂದು ಕೊಲೆಟ್ರಲ್ ನೀವು ಕೊಟ್ಟಿಲ್ಲ. ನೀವೇನ್ ಮಾಡ್ತೀರಾ, ನಿಮ್ ಖರ್ಚಿಗೋಸ್ಕರ ನಿಮ್ ಇಷ್ಟ ಆಗಿರೋ ವಸ್ತು ನೀವು ತಗೊಂತೀರಾ. ಅದರಿಂದ ನಿಮ್ದ್ರಲ್ಲಿ ಯಾವ್ದೋ ಒಂದು ಕೊಲೆಟ್ರಲ್ ಇಲ್ಲ, ನಿಮ್ ಯಾವ ವಸ್ತುನು ಅವ್ರು ವಾಪಸ್ ತಗೊಳಕ್ಕಾಗಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಹತ್ರ ಇಂಟ್ರೆಸ್ಟ್ ರೇಟ್ನ ತುಂಬಾ ಜಾಸ್ತಿ ಇಡ್ತಾರೆ. ನೀವು ನೋಡಿರ್ತೀರಾ ತುಂಬಾ ಜನ ಏನು ಅಂದ್ರೆ ಒಂದು ಮೊಬೈಲ್ ತಗೊಂತಾರೆ, 15,000 ರೂಪಾಯಿ ಮೊಬೈಲ್ ಇರುತ್ತೆ. ಸಮ್ಟೈಮ್ಸ್ ಏನ್ ಮಾಡ್ತೀವಿ, 1,500 ನಾವು EMI ಹಾಕೊಂತೀವಿ, 10 ತಿಂಗಳಲ್ಲಿ ಮುಗಿಯೋ ತರ ಇರುತ್ತೆ. ಆದ್ರೆ ಅವರು 1 ತಿಂಗಳು ಎಕ್ಸ್ಟ್ರಾ ಇಟ್ಟಿರ್ತಾರೆ. ನಾವೇನ್ ಯೋಚನೆ ಮಾಡಿರ್ತೀವಿ 15,000 ಕಟ್ಬಿಟ್ವಿ ಅನ್ಕೊಂಡಿರ್ತೀವಿ, ಆದ್ರೆ ಹೋದ್ರೆ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಕಟ್ಬೇಕು ಅಂತಾರೆ. ಯಾಕೆ ಅಂತ ನೋಡಿದ್ರೆ ಆ 1,500 ನಿಮ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಆಗಿ ಬರುತ್ತೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ನಾನೇ ನನ್ನ ಕಣ್ಣಾರೆ ನೋಡಿದೀನಿ, ಕೇಳಿದೀನಿ. ಏನು ಅಂದ್ರೆ EMI ಮುಗಿಸ್ಬಿಟ್ಟೆ, ಆದ್ರೆ ನನ್ಗೆ ಯಾಕೆ ಇನ್ನೂ ಎಕ್ಸ್ಟ್ರಾ ಹಾಕ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದು ಯಾವತ್ತೂ ಇಂಟ್ರೆಸ್ಟ್ ಯಾವಾಗ್ಲೂ ಸ್ವಲ್ಪ ಜಾಸ್ತಿ ಇರುತ್ತೆ, ನೋಡಿ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾವೇನ್ ನೋಡ್ತೀವಿ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಿದ್ದಾರೆ. ಜಾಸ್ತಿ ಇಂಟ್ರೆಸ್ಟ್ ಆದ್ರೆ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಏನಿಲ್ಲ. ಫಸ್ಟ್ ನಮ್ ಕ್ರೆಡಿಟ್ ಕಾರ್ಡ್ ಯೂಸೇಜ್ ಇಂದ ಬರೋಣ. ಇವಾಗ ನೀವು ಅಂಗಡಿಗೆ ಹೋಗ್ತೀರಾ, ಒಂದು ಸಾಮಾನು ತಗೊಂತೀರಾ ಅನ್ಕೊಳ್ಳಿ. ಇವಾಗ ನೀವೊಂದು ಮೊಬೈಲೋ ಒಂದು ಲ್ಯಾಪ್ಟಾಪ್ನೋ ತಗೊಂತೀರಾ, ಅಂಗಡಿ ಹತ್ರ ಹೋಗಿ ನಿಮ್ ಕ್ರೆಡಿಟ್ ಕಾರ್ಡ್ ಕೊಡ್ತೀರಾ. ಫಸ್ಟ್ ಅವ್ನು ಕೇಳೋದು ಕ್ರೆಡಿಟ್ ಕಾರ್ಡ್ ಅಂದ್ರೆ 2% ಎಕ್ಸ್ಟ್ರಾ ಆಗುತ್ತೆ, ನಾವು ಚಾರ್ಜ್ ಮಾಡ್ತೀವಿ ಅಂತಾರೆ. ಯಾಕೆ ಅಂದ್ರೆ ಅವ್ರು ಚಾರ್ಜ್ ಮಾಡೋದಿಲ್ಲ, ಅಂಗಡಿಯವ್ರಿಗೆ ಬ್ಯಾಂಕ್ ಅವ್ರು ಚಾರ್ಜ್ ಮಾಡೋದು. ಯಾವಾಗ್ಲೂ ಇದಿದೆ. ಚಿಕ್ಕ ಅಂಗಡಿಯವರೆಲ್ಲ ಏನ್ ಮಾಡ್ತಾರೆ, ಅವ್ರಿಗೆಲ್ಲ ಪ್ರಾಫಿಟೇ ನೋಡಿದ್ರೆ ಒಂದು ಕಮ್ಮಿ ಬರುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಆ 2% ನಮ್ಮ ಹತ್ರ ಇಸ್ಕೊಂತಾರೆ. ಅದೇ ನೀವು ದೊಡ್ಡ ಅಂಗಡಿಗಳ ಹತ್ರ ಹೋದ್ರೆ ಆ 2% ಚಾರ್ಜಸ್ ಎಲ್ಲ ಅವ್ರು ಕೇಳಲ್ಲ. ಆದ್ರೆ ಚಿಕ್ಕ ಅಂಗಡಿಗಳೆಲ್ಲ ಕಂಪಲ್ಸರಿ ಕೇಳ್ತಾರೆ. ಯಾಕೆ ಅಂದ್ರೆ ಬ್ಯಾಂಕ್ ಬಂದು ಶಾಪ್ ಕೀಪರ್ ಹತ್ರ, ಅಂಗಡಿಯವ್ರ ಹತ್ರ ಬಂದು ಚಾರ್ಜ್ ಮಾಡೋದು, ಅದು ನಮ್ಮ ಹತ್ರ ಇಸ್ಕೊಂತಾರೆ. ಅದ್ರಲ್ಲೇ ನೋಡಿದ್ರೆ ಒಂದೊಂದು ಪರ್ಚೇಸ್ಗೂ 2% ನಿಮ್ಗೆ ಹೋಗ್ತಾ ಇರುತ್ತೆ. ಸೊ ಇದರಲ್ಲಿ 2% ಅಲ್ಲಿ ನೋಡಿದ್ರೆ ಬ್ಯಾಂಕ್ ಬಂದು ಅಷ್ಟೆಲ್ಲ ಪ್ರಾಫಿಟ್ಸ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಲ್ಲ. 2% ಅಂದ್ರೆ 20,000 ರೂಪಾಯಿ ತಗೊಂಡ್ರೆ ಅದಕ್ಕೊಂದು 500 ರೂಪಾಯಿ ಪ್ರಾಫಿಟ್ ಬರುತ್ತೆ. ಇದೆಲ್ಲ ಇಟ್ಕೊಂಡು ಅವರೆಲ್ಲ ಜಾಸ್ತಿ ಪ್ರಾಫಿಟ್ ಏನ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಬರುತ್ತೆ, ಅದ್ರಲ್ಲಿ ಅವ್ರು ಏನ್ ಮಾಡ್ತಾರೆ, ಅದ್ರಲ್ಲಿ ತುಂಬಾ ವಿಷಯಗಳಿದೆ, ಡೀಟೇಲ್ ಆಗಿ ನೋಡೋಣ. ಇವಾಗ ನೆಕ್ಸ್ಟ್ ನಾವೇನ್ ನೋಡ್ತೀವಿ ಅಂದ್ರೆ ಒಂದು ಪೇಮೆಂಟ್ ಮಾಡ್ತೀರಾ, ನಿಮ್ಮಿಂದ 30 ರಿಂದ 45 ದಿವಸ ಅಲ್ಲಿ ಪೇಮೆಂಟ್ ಮಾಡಕ್ಕಾಗಲ್ಲ. ಸೊ ನೀವು ಮಿನಿಮಮ್ ಡ್ಯೂ ಅಂತ ಆಪ್ಷನ್ ಇದೆ. ನೀವು ಮಿನಿಮಮ್ ಡ್ಯೂ ಒಂದು ಕಟ್ಬಿಟ್ಟು ಅದೇನ್ ಮಾಡ್ತೀರಾ, ಹಂಗೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಆ ಜಾಗದಲ್ಲಿ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಹತ್ರ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಹಿಡಿತಾರೆ. ಇನ್ ಕೇಸ್ ನಿಮಗೆ ಕಟ್ಟಕ್ ಆಗ್ಲಿಲ್ಲ, ಹಾಗೆ ಒಂದು ವರ್ಷ ಬಿಟ್ರಿ ಅಂದ್ರೆ 1 ವರ್ಷಕ್ಕೆ ಬಂದು 30 ರಿಂದ 36% ಇಂಟ್ರೆಸ್ಟ್. ಯೋಚನೆ ಮಾಡಿ ನೋಡಿ, ಅಷ್ಟು ಇಂಟ್ರೆಸ್ಟ್. ಇವಾಗ ನೀವು ಹೌಸಿಂಗ್ ಲೋನ್ ತಗೊಂಡ್ರೇನೆ 10 to 12%, 8%, 8.5% ಎಲ್ಲ ಸಿಗುತ್ತೆ ನಿಮಗೆ. ಆದ್ರೆ ಅದೇ ನೀವು ಕ್ರೆಡಿಟ್ ಕಾರ್ಡ್ ಹೋಗುವಾಗ ನೀವು ಮಿನಿಮಮ್ ಡ್ಯೂ ಮಾತ್ರ ಪೇ ಮಾಡ್ಕೊಂಡ್ ಬಂದ್ರೆ ನಿಮಗೆ ಬಂದು 36%. ಸುಮ್ನೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ 1 ಲಕ್ಷ ತಗೊಳ್ಳಿ, 1 ಲಕ್ಷ ತಗೊಂಡಿದ್ದೀರಾ, ಕ್ರೆಡಿಟ್ ಕಾರ್ಡ್ ಅಲ್ಲಿ ಸ್ವೈಪ್ ಮಾಡಿದೀರಾ ಅಂದ್ರೆ 36,000 ರೂಪಾಯಿ ಹಿಡಿತಾರೆ ಒಂದು ವರ್ಷಕ್ಕೆ. ಇಲ್ಲ ನೀವು 10,000 ರೂಪಾಯಿ ಸ್ವೈಪ್ ಮಾಡಿದ್ರೆ 3,600 ರೂಪಾಯಿ ಹಿಡಿತಾರೆ. ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅನ್ಪೇಯ್ಡ್ ಬಿಲ್ಸ್. ಇನ್ ಕೇಸ್ ನೀವು ಬಂದು ಮಿನಿಮಮ್ ಡ್ಯೂ ನ ಕಟ್ಕೊಂಡೇ ಹೋದ್ರೆ ನಿಮಗೆ 30 ರಿಂದ 36% ವರೆಗೂ ನಿಮ್ಗೆ ಹಿಡಿತಾರೆ. ನೀವು ಯೋಚನೆ ಮಾಡ್ತಾನೆ ಇರ್ತೀರಾ, ನೀವು ಮಿನಿಮಮ್ ಡ್ಯೂ ಪೇ ಮಾಡ್ತಾನೆ ಇದ್ದೀರಾ, ನೀವು ಮುಗೀತು ಅನ್ಕೋತೀರಾ. ಆದ್ರೆ ನೋಡಿದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಆಗ್ತಾನೆ ಇರುತ್ತೆ. ಈ ತರ ತುಂಬಾ ಜನ ನಾನು ನೋಡಿದೀನಿ. ತುಂಬಾ ಜನ ಸಿಕ್ಕಾಕೊಂಡು ಮೇಯ್ನ್ ಆಗಿ ಕ್ರೆಡಿಟ್ ಕಾರ್ಡ್ ಅನ್ನೋ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದು ಇಲ್ಲೇನೆ. ಏನಂದ್ರೆ ಮಿನಿಮಮ್ ಡ್ಯೂ ಅನ್ನೋ ಆಸೆ ತೋರಿಸಿ ಅವ್ರೇನ್ ಮಾಡ್ತಾರೆ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಕಟ್ತಾನೆ ಇರ್ತಾರೆ. ಇವಾಗ ಮಿನಿಮಮ್ ಡ್ಯೂಗೂ EMIಗೂ ಡಿಫ್ರೆನ್ಸ್ ಇದೆ. ಇವಾಗ EMI ಅಂದ್ರೆ ಏನು ಸಮಸ್ಯೆ ಇಲ್ಲ, ಅದ್ರಲ್ಲಿ 30-36% ಇಂಟ್ರೆಸ್ಟ್ ಎಲ್ಲ ಹಿಡಿಯಲ್ಲ. ಏನಂದ್ರೆ EMI ಅನ್ನೋದು ಒಂದು ವಸ್ತು ತಗೊಂತೀರಾ, ತಿಂಗಳಿಗೆ ಇಷ್ಟು ಕಟ್ತೀರಾ ಅಂತ ಫಿಕ್ಸ್ಡ್ ಆಗಿ, ಏನು ಅಂದ್ರೆ ಪ್ರೊಸೆಸ್ ಮಾಡ್ಬಿಡ್ಬೇಕು. ನಾವು ಅಂಗಡಿಯವ್ರ ಹತ್ರನೇ ತಗೊಳ್ಳುವಾಗ್ಲೇ ಅವರೇ ಪ್ರೊಸೆಸ್ ಮಾಡಿ ಕೊಟ್ಬಿಡ್ತಾರೆ.
ಕೆಲವು ಜನ ಏನು ಮಾಡ್ತಾರೆ, ಅದೆಲ್ಲ ಪ್ರೊಸೆಸ್ ಮಾಡಿದೆ ನಾನು ತಿಂಗಳು ಎಷ್ಟಾಗುತ್ತೋ ಕಟ್ತೀನಿ. ಒಂದು ತಿಂಗಳು ನಾನು 500 ರೂಪಾಯಿ ಕಟ್ಟೋಕ್ಕಾಗತ್ತೆ, ಒಂದು ತಿಂಗಳು 700 ರೂಪಾಯಿ ಕಟ್ಟೋಕ್ಕಾಗತ್ತೆ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಕಟ್ತೀನಿ. ಸೊ ಅದು ಮಿನಿಮಮ್ ಡ್ಯೂ ಕಟ್ಟೋರಿಗೆ ಈ 30-36% ಹಾಕ್ತಾರೆ, ಅವರೇ ಸಫರ್ ಮಾಡೋದು. ಸೊ ಕಾರ್ಡಲ್ಲಿ ತೊಗೊತೀರಾ ಅಂದರೆ ಫಸ್ಟೇ ಏನು ಮಾಡಿ, ತಕ್ಷಣ ಅದು EMI ಆಗಿ ಚೇಂಜ್ ಮಾಡಿಬಿಟ್ರೆ ನಿಮಗೆ ಸಮಸ್ಯೆನೇ ಇರಲ್ಲ. ಆ ಥರ ವಿಷಯ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಇವಾಗ ನೀವು ತಿಳ್ಕೊಬೋದು. ಸೊ ನೆಕ್ಸ್ಟ್ ನಾವೇನು ನೋಡ್ತೀವಿ ಅಂದರೆ ಕ್ರೆಡಿಟ್ ಕಾರ್ಡ್ನ ಹೇಗೆ ಪ್ರಾಪರಾಗಿ ಯೂಸ್ ಮಾಡೋದು ಅಂತ ಫಸ್ಟ್ ನೋಡೋಣ. ಫಸ್ಟ್ ನೀವು ಏನು ಮಾಡ್ಬೇಕು, ಕ್ರೆಡಿಟ್ ಕಾರ್ಡ್ ತೊಗೊಳ್ಳುವಾಗ ಯಾವ್ದು ಇಯರ್ಲಿ 0 ಚಾರ್ಜಸ್ ಇರೋ ಕ್ರೆಡಿಟ್ ಕಾರ್ಡ್ನ ತೊಗೊಳ್ಳಿ. ಯಾಕಂದರೆ ಇವಾಗ ನೋಡಿದ್ರೆ ಈ 80,000 ಇಲ್ಲ 1 ಲಕ್ಷ ಲಿಮಿಟ್ ಇರೋ ಕ್ರೆಡಿಟ್ ಕಾರ್ಡ್ ಎಲ್ಲ ಏನು ಅಂದರೆ ಇಯರ್ಲಿ ಚಾರ್ಜಸ್ ಹಿಡಿತಾರೆ. 2,000 ರೂಪಾಯಿ 3,000 ರೂಪಾಯಿ ಹಿಡಿತಾನೆ ಇರ್ತಾರೆ. ನೀವು ಕಮ್ಮಿ ಆಗಿರೋ ಅಮೌಂಟ್ಗೆ ಹೋದರೆ ಒಂದು 10,000 ರೂಪಾಯೋ ಇಲ್ಲ ಆ ರೇಂಜಿಗೆ ಹೋದರೆ ನಿಮಗೆ ಯಾವ ಥರ ಚಾರ್ಜಸ್ ಇಲ್ಲದೇ ಒಂದು ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಆ ಥರ ಕಾರ್ಡ್ ತೊಗೊಂಡಿಟ್ಕೊಳ್ಳೋದು ಒಳ್ಳೇದು. ಯಾಕೆಂದರೆ ನಾವು ಕ್ರೆಡಿಟ್ ಕಾರ್ಡೇ ಯೂಸ್ ಮಾಡಿಲ್ಲ ಅಂದರೆ ನಾವು ಯಾಕೆ ವೇಸ್ಟಾಗಿ ಚಾರ್ಜಸ್ ಪೇ ಮಾಡಬೇಕು. ಅದಕ್ಕೆ 0 ಇಯರ್ಲಿ ಚಾರ್ಜಸ್ ಇರೋ ಕಾರ್ಡ್ನ ತೊಗೊಂಡಿಟ್ಕೊಳ್ಳಿ. ಸೆಕೆಂಡ್ ಏನು ಅಂದರೆ ಮೇಕ್ ಶ್ಯೂರ್ ಯು ಹ್ಯಾವ್ ಯುವರ್ ಮನಿ ಇನ್ ಹ್ಯಾಂಡ್. ಏನು ಅಂದರೆ ಕಾರ್ಡಿಂದ ನೀವು ಒಂದು ವಸ್ತು ತೊಗೊತಾ ಇದ್ದೀರಾ ಅಂದರೆ ಕಾಸು ಇದ್ರೆ ಮಾತ್ರ ವಸ್ತು ತೊಗೊಳ್ಳಿ. ಇವಾಗ ರೇಷನ್ನು ಏನೋ ಒಂದು ತೊಗೊತೀರಾ ಅಂದರೆ ಕೈಯಲ್ಲಿ ದುಡ್ಡಿದೆ ಅನ್ಕೊಳ್ಳಿ, ಒಂದು 5,000 ರೂಪಾಯಿ ಇದೆ ಅನ್ಕೊಳ್ಳಿ, ಅದರಿಂದ ಹಾಗೆ ಇಟ್ಕೊಳ್ಳಿ. ಕಾರ್ಡಲ್ಲಿ ತೊಗೊಂಡ್ಬಿಟ್ಟು ಅದಾದ್ಮೇಲೆ ಪೇಮೆಂಟ್ನ ನೀವು ಪೇ ಮಾಡಿಬಿಡ್ಬೋದು. ನಾರ್ಮಲ್ ಆಗಿ ನೋಡಿದ್ರೆ ಕ್ರೆಡಿಟ್ ಕಾರ್ಡಲ್ಲಿ ತುಂಬ ಆಪ್ಷನ್ಸ್ ತೊಗೊಂಬಂದ್ಬಿಟ್ಟಿದ್ದಾರೆ. ಹೌಸ್ ರೆಂಟ್ ಪೇ ಮಾಡೋ ಥರ, ಎಲೆಕ್ಟ್ರಿಸಿಟಿ ಪೇ ಮಾಡೋ ಥರ, ಇಲ್ಲ ಪೆಟ್ರೋಲ್ ಕೂಡ ನೀವು ಅದ್ರಲ್ಲಿ ಪೇ ಮಾಡ್ಬೋದು. ಏನು ಅಂದರೆ ಪೆಟ್ರೋಲ್ ಬಂದು ನೀವು ಕ್ರೆಡಿಟ್ ಕಾರ್ಡಲ್ಲಿ ಪೇ ಮಾಡಿಬಿಟ್ಟು ಅದಾದ್ಮೇಲೆ ನೀವು ಏನು ಮಾಡ್ಬೋದು, ನೀವು ದುಡ್ಡು ಅದಕ್ಕೆ ಹಾಕ್ಬಿಡ್ಬೋದು. ಈ ಥರ ಮಾಡುವಾಗ ನಿಮ್ಮ ಕ್ರೆಡಿಟ್ ಸ್ಕೋರು ಇನ್ಕ್ರೀಸ್ ಆಗುತ್ತೆ. ಅದೇ ಥರ ರಿವಾರ್ಡ್ ಪಾಯಿಂಟ್ಸ್ ಬೇರೆ ಸಿಗುತ್ತೆ. ನೀವು ಕ್ರೆಡಿಟ್ ಸ್ಕೋರ್ ಬಂದು ನಂಬಿಕೆಗೋಸ್ಕರ, ರಿವಾರ್ಡ್ ಪಾಯಿಂಟ್ಸ್ ಅಂದರೆ ಇದು ಬಂದು ನಿಮಗೆ ಬ್ಯಾಂಕ್ ಅವ್ರು ಕೊಡೋದು. ರಿವಾರ್ಡ್ ಪಾಯಿಂಟ್ಸ್ ಇಟ್ಕೊಂಡು ನೀವೇನಾದರೂ ವಸ್ತುಗಳನ್ನ ತೊಗೊಬೋದು. ಅದೇ ಥರ ಈ ಕ್ರೆಡಿಟ್ ಕಾರ್ಡಲ್ಲಿ ತುಂಬ ಪೆಟ್ರೋಲ್ ಬಂಕಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೆ ಕ್ಯಾಶ್ ಬ್ಯಾಕ್ ಬೇರೆ ಕೊಡ್ತಾರೆ. ಒಂದು 10 ರೂಪಾಯೋ 20 ರೂಪಾಯೋ ಕ್ಯಾಶ್ ಬ್ಯಾಕ್ ಕೊಡ್ತಾರೆ. ಅದೆಲ್ಲ ಚಿಕ್ಕದಾಗಿ ಎಲ್ಲ ಸೇರ್ಕೊಂಡು ಬರುತ್ತೆ. ಇವಾಗ ನೀವೇನು ಮಾಡಬೇಕಂದ್ರೆ ಯೂಸ್ ಮಾಡುವಾಗ ನಿಮ್ಮ ಹತ್ರ ಕಾಸು ಇದೆಯಾ, ಅದು ಬೇಕಾಗಿರೋ ವಸ್ತುಗೆ ಮಾತ್ರ ಯೂಸ್ ಮಾಡಿ. ಇವಾಗ ಹೌಸ್ ರೆಂಟ್ ಅನ್ನೋದು ಕಟ್ಟಲೇಬೇಕು, ಅದನ್ನು ಪೇ ಮಾಡಿಬಿಟ್ಟು ತಕ್ಷಣ ನೀವು ಏನು ಮಾಡ್ಬೋದು, ನಿಮ್ಮ ದುಡ್ಡಲ್ಲಿ ಅದನ್ನು ಪೇ ಮಾಡಿಬಿಡ್ಬೋದು. ಅವಾಗ ಏನು ಪ್ರಾಬ್ಲಮ್ ಇರಲ್ಲ, ಈಸಿಯಾಗಿರುತ್ತೆ. ಇವಾಗ ಕ್ರೆಡಿಟ್ ಕಾರ್ಡಲ್ಲಿ ಇದು ಸೆಕೆಂಡ್ ಪಾಯಿಂಟು. ಥರ್ಡ್ ಪಾಯಿಂಟ್ ಏನು ಅಂದರೆ ಕಾಸೇ ಇಲ್ಲದೆ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಬೇಡಿ. ಕೈಯಲ್ಲಿ ದುಡ್ಡಿಲ್ಲ, ಎಕ್ಸ್ಟ್ರಾ ಬೇಕು ಅಂದರೆ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಲೇಬೇಡಿ. ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಇನ್ ಕೇಸ್ ನೀವೇನೋ ಒಂದು ವಸ್ತು ಬೇಕು, ಅವಾಗ ಕ್ರೆಡಿಟ್ ಕಾರ್ಡಲ್ಲಿ ತೊಗೊಳ್ದೆ ನೀವು ಡೆಬಿಟ್ ಕಾರ್ಡಲ್ಲಿ ತೊಗೊಬೋದು. ಇವಾಗ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇತ್ತು ಅಂದರೆ ಅದರಲ್ಲೂ EMI ಕೊಡೋ ಥರ ಆಪ್ಷನ್ಸ್ ಎಲ್ಲ ಬಂದಿದೆ, ನೀವು ಅದರಲ್ಲೂ ತೊಗೊಬೋದು. ಕಾಸು ಇದ್ದರೆ ಮಾತ್ರ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ. ನೆಕ್ಸ್ಟ್ ಏನು ನೋಡ್ತೀವಿ ಅಂದರೆ 100% ಯಾವತ್ತೂ ನೀವು ಎಷ್ಟು ತೊಗೊತೀರೋ ಅದಕ್ಕೆ 100% ಯಾವತ್ತೂ ಪೇ ಮಾಡಿಬಿಡಿ. ಏನಂದರೆ ಈ ತಿಂಗಳು ನಾನು 20% ಪೇ ಮಾಡ್ತೀನಿ, ಮುಂದಿನ ತಿಂಗಳು ಬ್ಯಾಲೆನ್ಸ್ ಪೇ ಮಾಡ್ತೀನಿ ಅಂದರೆ ಆ ಥರ ಬೇಡ. ಯಾವಾಗಲೂ ನಿಮ್ಮ ಕಾಸು ಯಾವಾಗಲೂ ಒಂದು 10,000 ತೊಗೊಂಡಿದ್ದೀರಾ ಅಂದರೆ 100% 10,000 ನೀವು ರೀಪೇ ಮಾಡಿಬಿಟ್ರೆ ನಿಮಗೇನು ಪ್ರಾಬ್ಲಮ್ ಇರಲ್ಲ. ಇಲ್ಲಾಂದರೆ ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ನೀವು 100% ಪೇ ಮಾಡಿಬಿಡಿ. ನೆಕ್ಸ್ಟ್ ನಾವೇನು ನೋಡ್ತೀವಿ, ಡೋಂಟ್ ಜಸ್ಟ್ ಪೇ ದಿ ಮಿನಿಮಮ್ ಡ್ಯೂ. ನಾನು ಮುಂಚೆ ಹೇಳಿದ ಮಿನಿಮಮ್ ಡ್ಯೂ ನೋಡೋಕೆ ಈಸಿಯಾಗಿರುತ್ತೆ, ಚೆನ್ನಾಗಿರೋ ಥರ ಇದೆ. ಆದರೆ ಇಷ್ಟೊಂದು ತುಂಬ ಅಡ್ವಾಂಟೇಜ್ ಇರೋ ಥರ ಇರುತ್ತೆ. ಮಿನಿಮಮ್ ಡ್ಯೂ ತಾನೆ, ನಾನು ಈಸಿಯಾಗಿ ಕಟ್ಕೊಂಡು ಹೊಟ್ಟೋಗ್ತೀನಿ, ಅದೆಲ್ಲ ಕರೆಕ್ಟೇ. ಆದರೆ ಅದ್ರ ಹಿಂದೆ ಇಂಟ್ರೆಸ್ಟ್ ರೇಟ್ ನೋಡಿದ್ರಲ್ಲ, ಈ ಮಿನಿಮಮ್ ಡ್ಯೂ ಅನ್ನೋದು ನಮಗೆ ಆಸೆ ತೋರಿಸ್ಬಿಟ್ಟು ಆಮೇಲೆ ನಮಗೆ ಇಂಟ್ರೆಸ್ಟ್ ಡ್ಯೂ ಜಾಸ್ತಿ ಹಾಕ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಮಿನಿಮಮ್ ಡ್ಯೂ ಮಾತ್ರ ಕಟ್ಬಿಟ್ಟು ಆ ಥರ ಏನಾದ್ರು ವಸ್ತು ತೊಗೊತೀರಾ ಅಂದರೆ ಬೆಸ್ಟ್ EMI ಚೇಂಜ್ ಮಾಡಿಬಿಡಿ. EMI ಆಪ್ಷನ್ ಚೇಂಜ್ ಮಾಡಿಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ. ಮಿನಿಮಮ್ ಡ್ಯೂ ಹಾಗೆ ನೀವು ಕಟ್ಕೊಂಡ್ಬರ್ತೀರಾ ಅಂದರೆ ಇಯರ್ಲಿ 30-36% ಹಿಡಿತಾರೆ. ಸೊ ಇದೇ ನಾವು ಪ್ರಾಪರಾಗಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು. ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ. ಇನ್ ಕೇಸ್ ನೀವು ಕ್ರೆಡಿಟ್ ಕಾರ್ಡ್ ಆಲ್ರೆಡಿ ತೊಗೊಂಡಿದ್ದೀರಾ, ಲೋನ್ ತೊಗೊಂಡಿದ್ದೀರಾ ಅಂದರೆ ಅದಕ್ಕೂ ನಾವು ಹೇಗೆ ಬೇಗ ಕ್ಲೋಸ್ ಮಾಡಬೇಕಂತ ಇನ್ನೊಂದು ವೀಡಿಯೋ ಹಾಕ್ತೀನಿ, ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಇವಾಗ ಸರ್ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನು ಅಂದರೆ ಕ್ರೆಡಿಟ್ ಕಾರ್ಡ್ ಇಸ್ ಅ ಗ್ರೇಟ್ ಟೂಲ್ ವೆನ್ ಯು ಪೇ ದಿ ಎಂಟೈರ್ ಅಮೌಂಟ್ ಇನ್ ಫುಲ್. ಏನಂದರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಗೊತ್ತಿದೆ ಅಂದರೆ ಅದು ದೊಡ್ಡ ವಿಷಯನೇ. ನಾನು ಮುಂಚೆನೇ ಹೇಳಿದ ಥರ ಅದರಲ್ಲಿ ರಿವಾರ್ಡ್ ಪಾಯಿಂಟ್ಸ್ ಇದೆ. ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಯಿತು ಅಂದರೆ ನಿಮಗೆ ತುಂಬ ಲೋನ್ಸ್ ಈಸಿಯಾಗಿ ಸಿಗುತ್ತೆ. ನೀವು ತುಂಬ ಜಾಗಕ್ಕೆ ಅಲಿಯೋದು ಬೇಕಾಗಿರಲ್ಲ. ನೀವು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆ ತಕ್ಷಣ ಕೊಟ್ಬಿಡ್ತಾರೆ. ಅದರಲ್ಲಿ ಕ್ಯಾಶ್ ಬ್ಯಾಕು ಇದೆ, ಒಳ್ಳೆ ಅಡ್ವಾಂಟೇಜಸ್ಸು ಇದೆ ಕ್ರೆಡಿಟ್ ಕಾರ್ಡಲ್ಲಿ. ಅದೇ ಥರ ಡಿಸ್ಅಡ್ವಾಂಟೇಜಸ್ಸು ಇದೆ. ಅದನ್ನು ನೋಡಿ ಪ್ರಾಪರಾಗಿ ಯೂಸ್ ಮಾಡಿದ್ರೆ ಎಲ್ಲನೂ ಚೆನ್ನಾಗೇ ಇರುತ್ತೆ. ಇವಾಗ ನಾನು ಮಾತಾಡ್ತಿರುವಾಗ ಒಂದು ಗಾದೆ ಮಾತು ಜ್ಞಾಪಕ ಬಂತು. ಆ ಕಾಲದಲ್ಲಿ ದೊಡ್ಡವರು ಹೇಳ್ತಾರೆ, ಮಾಡರ್ನ್ ಆಗಿ ಹೇಳಬೇಕು ಅಂದರೆ ಬುದ್ಧಿವಂತನಿಗೆ ಕ್ರೆಡಿಟ್ ಕಾರ್ಡ್ ಕೂಡ ಆಯುಧ. ನೀವು ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಗೊತ್ತಿದ್ರೆ ಕರೆಕ್ಟಾಗಿ ಯೂಸ್ ಮಾಡ್ಬೋದು. ಅದು ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಇದೊಂದು ಕ್ವಿಕ್ ಸ್ಯಾಂಡ್ ಥರ, ಇದರಿಂದ ಎದ್ದು ಬರೋದು ತುಂಬ ಕಷ್ಟ. ಸೊ ನನಗನ್ಸುತ್ತೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿತ್ತು ಅನ್ಸುತ್ತೆ. ಇದೇ ಥರ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.